ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಬೆಳ್ಳಿ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ಬೆಳ್ಳಿ ಸಾಮಗ್ರಿಗಳು ಬೇಗನೆ ಕಪ್ಪಾಗುತ್ತದೆ. ಹೀಗೆ ಕಪ್ಪಾದ ಬೆಳ್ಳಿ ಸಾಮಗ್ರಿಗಳನ್ನು ಎಷ್ಟೇ ಉಜ್ಜಿದರೂ ರಿಸಲ್ಟ್ ನಾವು ಅಂದುಕೊಂಡ ಹಾಗೆ ಸಿಗೋದಿಲ್ಲ. ಜಾಸ್ತಿ ಬೆಳ್ಳಿಯನ್ನು ಉಜ್ಜಿದರೆ ಅದು ಸವೆಯುವ ಸಾಧ್ಯತೆ ಕೂಡ ಹೆಚ್ಚೆ. ಹಬ್ಬದ ಸಮಯದಲ್ಲಿ ಈ ಬೆಳ್ಳಿ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗಿರುತ್ತದೆ. ಇದಕ್ಕೆ ನಾವೆಲ್ಲ ಏನು ಮಾಡ್ತೀವಿ? ಹಬ್ಬ ಹತ್ತಿರ ಬಂದರೆ ಸಾಕು, ಪಾಲಿಷ್ ಮಾಡಿಸಲು ಕೊಟ್ಬಿಡ್ತೀವಿ. ಇದರಿಂದ ಹಲವರು ಮೋಸ ಹೋಗ್ತಿದ್ದಾರೆ. ಹಾಗೆ ಹಣ ಕೂಡ 3 ಪಟ್ಟು ಹೆಚ್ಚು ಖರ್ಚಾಗುತ್ತಿದೆ. ಇನ್ನು ಪ್ರತಿ ಬಾರಿ ನಮಗೆ ಪಾಲಿಷ್ ಮಾಡಿಸಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಡೈಲಿ ಪೂಜೆ ಮಾಡ್ತೀವಿ. ದೇವರಿಗೆ ಹಚ್ಚುವ ಧೂಪ ಕರ್ಪೂರದಿಂದ ಬೆಳ್ಳಿ ಸಾಮಗ್ರಿಗಳು ಬೇಗನೆ ಕಪ್ಪಗಾಗುತ್ತದೆ. ಹಾಗಿದ್ರೆ ನಾವು ಇದಕ್ಕೆ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಒಂದು ಒಳ್ಳೆಯ ಸೊಲ್ಯೂಷನ್ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಎಷ್ಟು ಜನರಿಗೆ ಹೆಲ್ಪ್ ಆಗಿದೆ ಈ ವಿಡಿಯೋದಿಂದ ಅಂತ ನಮಗೆ ತಿಳಿಯುತ್ತೆ. ಇನ್ನು ನಾವು ನಮ್ಮ ಚಾನಲ್ನಲ್ಲಿ ಈ ರೀತಿಯ ಉಪಯುಕ್ತವಾಗುವಂತಹ ಒಳ್ಳೆಯ ವಿಷಯಗಳನ್ನು ತಿಳಿಸುತ್ತಲೇ ಇರುತ್ತೇವೆ. ನಿಮಗೂ ಇಷ್ಟವಾಗ್ತಿದೆ. ನಿಮ್ಮ ಕಮೆಂಟ್ ನೋಡಿ ನಮಗೆ ಇಂತಹ ಒಳ್ಳೆಯ ವಿಷಯಗಳನ್ನು ತಿಳಿಸುವ ಹುಮ್ಮಸ್ಸು ಇನ್ನೂ ಹೆಚ್ಚಾಗ್ತಿದೆ. ನನಗೆ ಬೆಳ್ಳಿ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಬೇಕು ಅಂತ ಹುಡುಕ್ತಲೇ ಇದ್ದೆ. ಆವಾಗ ನನಗೆ ಸಿಕ್ಕ ಒಳ್ಳೆಯ ಸೊಲ್ಯೂಷನ್ ಅಂದರೆ ಈ ಒಂದು ವಸ್ತು. ಇದರಿಂದ ನಮ್ಮೆಲ್ಲರಿಗೂ ಸಮಯ ಉಳಿಯುತ್ತೆ, ಹಣ ಕೂಡ ಜಾಸ್ತಿ ಖರ್ಚಾಗುವುದಿಲ್ಲ. ನಮಗೆ ಯಾವಾಗ ಬೇಕು ಆವಾಗ ಮನೆಯಲ್ಲೇ ಸುಲಭವಾಗಿ ಈ ಕಪ್ಪಾಗಿರುವಂತಹ ಸಿಲ್ವರ್ ಐಟಮ್ಸ್ಗಳನ್ನ ಕ್ಲೀನ್ ಮಾಡ್ಕೋಬಹುದು. ಜಾಸ್ತಿ ಉಜ್ಜಬೇಕಾಗಿಲ್ಲ. ಎಷ್ಟೇ ಬೆಳ್ಳಿ ಸಾಮಗ್ರಿಗಳಿದ್ರೂ ಕೆಲವೇ ನಿಮಿಷದಲ್ಲೇ ಕ್ಲೀನ್ ಮಾಡ್ಕೋಬಹುದು. ನೋಡಿ, ನಾನಿವತ್ತು ಈ ಬೆಳ್ಳಿ ಮುಖವಾಡನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಕಪ್ಪಗಾಗಿದೆ. ಇದನ್ನು ಈ ಸೊಲ್ಯೂಷನ್ನಿಂದ ಕ್ಲೀನ್ ಮಾಡ್ತೀನಿ. ಇದಕ್ಕೇನು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ. ಕಡಿಮೆ ಬೆಲೆಗೆ ಸುಲಭವಾಗಿ ಸಿಗುತ್ತೆ. ಇದರ ಬೆಲೆ ಎಷ್ಟು, ಎಲ್ಲಿ ಸಿಗುತ್ತೆ ಎಲ್ಲವನ್ನು ತಿಳಿಸ್ತೇನೆ. ಅದಕ್ಕಿಂತ ಮೊದಲು ಹೇಗೆ ಇದರಿಂದ ಕ್ಲೀನ್ ಮಾಡ್ಕೊಳ್ಳೋದು ನೋಡೋಣ. ಈ ರೀತಿ ಹತ್ತಿ ಅಥವಾ ಒಂದು ಕಾಟನ್ ಬಟ್ಟೆನ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಈ ಸೊಲ್ಯೂಷನನ್ನು ಹಾಕಿ ಈ ರೀತಿಯಾಗಿ ನಿಧಾನಕ್ಕೆ ಉಜ್ಜಿದ್ರೆ ಸಾಕು. ಇನ್ನು ಈ ಮುಖವಾಡದಲ್ಲಿ ಈ ಕಿರೀಟದ ಭಾಗ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆದರೆ ಇದನ್ನು ಕೂಡ ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು. ಬ್ರಷ್ನಿಂದ ಉಜ್ಜಬೇಕಾಗಿಲ್ಲ. ಒಂದು 4 ಹನಿಯಷ್ಟು ಲಿಕ್ವಿಡ್ ಅಷ್ಟೇ ತಗೊಂಡಿದ್ದೀನಿ. ಅದರಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲೇ ಎಷ್ಟು ಕ್ಲೀನ್ ಆಯ್ತು ನೋಡಿ. ಎಷ್ಟು ಕಪ್ಪಾಗಿತ್ತು ಈ ಮುಖವಾಡ, ಇವಾಗ ಹೇಗೆ ಹೊಳಿತಾ ಇದೆ ಅಲ್ವಾ. ಇನ್ನು ಇದನ್ನು ಬರೀ ನೀರಿನಿಂದ ಕ್ಲೀನ್ ಮಾಡ್ಕೋಬೇಕು. ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಈ ರೀತಿ ಬರೀ ನೀರಿನಲ್ಲಿ ತೊಳ್ಕೊಂಡ್ರೆ ಆಯಿತು. ಇನ್ನು ಈ ಲಿಕ್ವಿಡ್ನಿಂದ ಸುಮಾರು ಬೆಳ್ಳಿ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೋಬಹುದು. ಬರೀ ಕೆಲವೇ ನಿಮಿಷಗಳಲ್ಲಿ ಕ್ಲೀನ್ ಆಗುತ್ತೆ. ನೋಡಿ ಹೇಗೆ ಹೊಳಿತಿದೆ, ಹೊಸದರಂತೆ ಆಯ್ತಲ್ಲ. ಪಾಲಿಶ್ಗೂ ಕೊಟ್ಟರು ಕೂಡ ಇಷ್ಟು ಚೆನ್ನಾಗಿ ಹೊಳಿಯಲ್ಲ. ಯಾವುದು ಈ ಮ್ಯಾಜಿಕ್ ಸೊಲ್ಯೂಷನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಪೀತಾಂಬರಿಯವರ ರುಪೇರಿ. ಇದು ನಿಮಗೆ ಪೂಜಾ ಸಾಮಗ್ರಿಗಳು ಸಿಗುವ ಕಡೆ ಸಿಗುತ್ತೆ. 50 mlಗೆ 110 ರೂಪಾಯಿ. 50 ml ಪ್ರಾಡಕ್ಟ್ನಲ್ಲಿ ಸಾಕಷ್ಟು ಬೆಳ್ಳಿ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೋಬಹುದು. ಆನ್ಲೈನಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ. ಇನ್ನು ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಿಮಗೆ ಸುಲಭವಾಗಲಿ ಅಂತ ನಮಗೆ ಇಷ್ಟವಾದ ಈ ಪ್ರಾಡಕ್ಟ್ಸನ್ನು ನಿಮಗೆ ತಿಳಿಸಿದ್ದೇವೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.